ಗೈಸ್ ಮತ್ತೆ ನಾವು ಮನೆ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿದೀವಿ. ಮಣ್ಣನ್ ಯಾರು ಮದುವೆ ಆಗ್ತಿರೋ ಈ ಮನೆಯಲ್ಲೇ ಬರೋದು. ತೇಜ is hugely ತೇಜ ಅವರೇ ಅದೆಣ್ಣೆ ಬಾಟ್ಲು ಅಂದ್ರೆ ಅದ್ರಲ್ಲಿ ಎಣ್ಣೆ ಇರುತ್ತೆ ನೋಡ್ರಿ ನಮ್ ಕುಟುಂಬ. ನೋಡಿ ಲೈಟ್ ಹಾಕ್ಸಿರೋದು. ಆ ಹುಡುಗಿ ಇಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಬರ್ತಾಳೆ ಬಾರ. ತಿಂಗ್ಳಿಗೆ 1000 ಬರೀ ಕ್ಯಾಟ್ ಫುಡ್ ಮೇಲೆ ಎಷ್ಟು ಖರ್ಚು ಮಾಡ್ತಿದೀನಿ ಗೊತ್ತಾ? ಬರೀ ನಾಯಿಗೆ ಹಾಕ್ತೀರ ದುಡ್ಡೆಲ್ಲ. ಆ ದುಡ್ಡು ಮನೆ ಕೊಟ್ಟಿದ್ರೆ ಸಾಲ ಆದ್ರೂ ತೀರಿರೋದು. ಅವರು ಇನ್ನೂ ಯಾಕೆ ಶಿಫ್ಟ್ ಆಗಿಲ್ಲ ಅನ್ನೋದು ಎಷ್ಟು ಜನ ಕೇಳ್ತೀರಾ ಗೈಸ್. ಓ ಮೈ ಗಾಡ್, ಅರೆ ನಿಮ್ಗೆ ಒಂದು ತೋರಿಸ್ತೀನಿ. ಇದು ಒಂದು ಬರ್ಗರ್ ಇದೆ ಆಯ್ತಾ. ಕರೆಕ್ಟ್ ಹೋಗಿ ಡೋರ್ ಹಾಕಿ ಬಂತ. ಹೋಗಕ್ಕಂದ ಡೋರ್ ಹಾಕು. ಸ್ಟಾಂಪ್ ಪೇಪರ್ ಸೀಸರ್. ಒಳ್ಳೆ ಕೋಳು ಸ್ಟೋನ್ ಪೇಪರ್ ಹೋಗಿ ಪ್ಲೀಸ್. ನೀನು ಔಟ್ ಆದ ಔಟ್ ಅಷ್ಟೇ. ಇಲ್ಲಿ ನಮ್ಮ ಹತ್ರ ಒಂದು ಜಿಂಗರ್ ಇದೆ ಆಯ್ತಾ. ಒಂದು ನಾನ್ ವೆಜ್ ಇದೆ, ಅದು ತೇಜ್ ಅದು ಇಟ್ಟಿರ್ತೀವಿ. ನಾಳೆ ಬೆಳಗ್ಗೆ ಎತ್ಕೊಂಡು ತಿಂಡಿ ಅವನು ತರ ಫ್ಲಿಪ್ ಮಾಡಬೇಕು. ನಮ್ಮ 3 ಜನದಲ್ಲಿ ಯಾರು ಜಾಸ್ತಿ ಸರಿ ಫ್ಲಿಪ್ ಮಾಡ್ತಾರೋ ಅವರು ಎಷ್ಟು ದೊಡ್ಡ ಬೇಕಾದ್ರೂ ತಗೊಬೋದು ಬಿದ್ದಿದ ತಕ್ಷಣ. ಅಕ್ಕ ಇಷ್ಟು ನೀರು ಹಾಕ್ಬೇಕು, ಇಷ್ಟು ಕಲ್ಲ ಆಗಲ್ಲ ನೋಡು. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಸ್ಟಾರ್ಟ್ ಮಾಡದ. ಫಸ್ಟ್ ಬಂದು ಏಮಂತ್ ಗೈಸ್ ಅವನಿರ್ಲಿ ಅಷ್ಟೇ ಡಮ್ಮರು. ಬೇಗ ಬೇಗ ಮಾಡ್ಬೇಕು. ಬಾಟ್ಲ್ ಹೆಂಗೈತೆ ಅಂತ ಅಷ್ಟೇ. ನಮ್ಮ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕ್. ಕಣೋ ಕೊನೆಗೂ ಸಿಕ್ಕಾಕೊಂಡ. ಅವ್ರು ಖಾಲಿ ಮಳ ಹಾಕು. ಬಿದ್ದೈತೆ. ನೀನು ಇಟ್ಕೊಳ್ಳಿ ಇಡಿಯ. ನಾನೇನು 1 ಬೈಟ್ ತಿಂದಿಲ್ಲ. ಎಲ್ಲ ಇದರಲ್ಲಿ ಚಿಕನ್ ಇಲ್ಲ. ಅಲ್ಲೊಂದು ಪೀಸು ತಿನ್ನೋದು. no. ಬೇಗ ತಿಕ್ಸ, ಅಲ್ಲಿ ತಿನ್ಬಾರ್ದು. ತಿರ್ಸ ಬಾಕ್ಸ್ ಸಮೇತ ನಿಂದ ಹಿಡ್ಕೊಳ್ಳೆ. ಜಾಸ್ತಿ ಆಗ್ತಿದ್ದು ನಾನೇ. ಇಲ್ಲ ನೀನಲ್ಲ, ನಾನೇ ಇಲ್ಲ ಅಂದ್ರೆ ಏಮಂತ ಅಷ್ಟೇ. ನೀನು ಅಲ್ಲ ನಾನೇ. ಸರಿ ನೀನೆ. ಬಕಾಸುರ ಮುಗ್ದಾನೆ. ಬಟ್ ಚೆನ್ನಾಗಿತ್ತು ಗೇಮ್. ಈ ತರ ಆಡಿ ಕಿತ್ಕೊಂಡು ತಿನ್ನೋದ್ರ ಒಂಥರ ಮಜಾ ಇದೆ. ತೇಜ ಹೇಳ್ಬಿಡೋಣ ಬರ್ಗರ್ ತಿಂತೀಯ ಅಂತ. ನೋಡಿ ನೀವು ಹೆಂಗ್ ತಿಂತಾ ಇದ್ದೀರಾ. ತೇಜ ತಿನ್ಬಿಟ್ನ ಹೀರೋ ಬಕಾಸುರ. ಏನು ಮಾಡ್ತಾವ್ರಿ ತೇಜ? ಎದುರ್ಕೊಂಡ್ಬಿಟ್ಟವನು ಯಾವುದೋ ಕನಸು ಅಂದ್ಕೊಂಡು. ಕನಸಲ್ಲೂ ನಾನು ಕಾಟ ಕೊಟ್ಬಿಟ್ಟಿದ್ದೀನಿ ಏನೋ ಇವನಿಗೆ ಪಾಪ. ತೇಜ is hugely different. Is not hands. Is about eats. ಏನೋ ಆಗಿದೆ. ಯಾರು ಬಂದು ಫೋನ್ಗೆ ಇವಾಗ ವೆಲ್ಕಮ್ ಹೋಮ್ ಸೀನಾ. ತೇಜ ಅವರೇ
ಏನು ಚಿನ್ನು ಬಂಗಾರಿ ಸಿನಾ ನಿನ್ ತಮ್ಮ ನಿದ್ದೆ ಕಡ್ಲ ನಗ್ತವನ್ ಕಣೋ ಐ ಹೇಟ್ ಯು ಅಂತವನು ನಿದ್ದೆನೋ ನನ್ನ ದ್ವೇಷಿಸ್ತಾನೆ ಗೈಸ್ ತೇಜಸ್ಸವ್ರೆ ಅನ್ನೋದ್ರಲ್ಲಿ ಏನೋ ಇದೆ. ನಾನಂತೂ ಅವ್ನು ತೇಜಸ್ಸವ್ರೆ ಅಂತ ಕರೆಯಲ್ಲ. ಎದಾಳ ಬರ್ಗರ್ ತಿನ್ನು, ಎದಾಳ ಬರ್ಗರ್ ತಿನ್ನು. ಗೈಸ್ ಇವಾಗ ನಾವು ಬಂದಿದ್ದೀವಿ ನಮ್ಮ ಹೇಮಾವತಿ ಮನೆಗಲ್ಲ, ಡೋಂಟ್ ವರಿ. ನಿನ್ ಮನೆನಾ ಇದು? ಡುಮ್ಮಂದು ನಮ್ಮ ಅನ್ನೊಂದು ನನ್ ಡುಮ್ಮನ್ ಮನೆನಾ? ನಿನ್ ಮನೆ ಅಂದ್ರೆ ಹೊಡೆದ ಸಾಯಿಸ್ಬಿಡ್ತೀನಿ. ನಮ್ಮಮ್ಮದೆ ನಮ್ಮಮ್ಮದೆ ಎಂತ ಸ್ಯಾಡ್ ಇಷ್ಟು ಗೊತ್ತಾ ಏಮಂಟು. ಇವತ್ತು ನಾನು ಡುಮ್ಮನ್ ಮನೆಗೆ ಬಂದಿದ್ದೀನಿ. ಅಂದ್ರೆ ಹೊಸ ಮನೆ ಇತ್ತಲ್ಲ, ಅವರು ಇನ್ನೂ ಯಾಕೆ ಶಿಫ್ಟ್ ಆಗಿಲ್ಲ ಅನ್ನೋದು ಎಷ್ಟು ಜನ ಕೇಳ್ತೀರಾ ಗೈಸ್. ಇವತ್ತು ಕೇಳೇ ಬಿಡೋಣ ನಮ್ಮ ಅತ್ತೆ ಹತ್ರ, ಯಾಕಮ್ಮ ನೀನು ಶಿಫ್ಟ್ ಆಗಿಲ್ಲ, ನಮ್ಮ ಜನ ಎಲ್ಲ ಕೇಳ್ತವ್ರೆ ಅಂತ. ತುಂಡ್ ಹೈಕ್ಲ ಸಾವಾಸ 3 ಹೊತ್ತು ಉಪವಾಸ. ಮಣಿ ಮಣಿ ಲಕ್ಷ್ಮಿ ಕಮ್ಮಂತ ಲಕ್ಷ್ಮಿ ಬಾರಮ್ಮ, ನನಗೆ ಬಾರಮ್ಮ ಬಾರಮ್ಮ. ಬಾ ಏನತ್ತಮ್ಮ ಸ್ಪೆಷಲ್ಲು? ಅರೆ ಮನೆ ಎಲ್ಲ ತೋರ್ಸಲ್ಲ ಗೈಸ್, ಸ್ವಲ್ಪ ದಿನ ಆದ್ಮೇಲೆ ಅದೆಲ್ಲ ಬೇಡ. ಓ ಮೈ ಗಾಡ್, ಅರೆ ನಿಮ್ಗೆ ಒಂದು ತೋರಿಸ್ತೀನಿ, ಇಲ್ಲಿ ನೋಡಿ. ಇಲ್ಲಿ ನಿದ್ದೆ ಮಾಡಿ ಎಬ್ಬರಿಸ್ಬಿಟ್ಟು ಓಡ್ ಬಂದು ನಂಗೆ ಕರ್ಸೋದು. ಏನ್ ಚಂದ ಇದೆ ಗೈಸ್ ಫ್ರೇಮು ನೋಡ್ರಿ. ನಮ್ ಕುಟುಂಬ ಇದು ಆಕ್ಚುಲಿ ತೋರಿಸೋಣ, ಪಂಚೆ ಗಿಂಚೆ ಹಾಕೋದು ಹಿಂಗಿದ್ದೆ ನೋಡಿ ಗೈಸ್. ಜಿಮ್ ಅಂತಿದ್ದೆ. 7 ಜನ ಹೆಂಗಿದ್ವಿ, ಹಿಂಗೆ ಗೈಸ್. ನಾವು 7 ಜನ ಅಂದ್ರೆ 7 ಜನ ಗೈಸ್. ಫ್ರೆಂಡ್ಸ್ ಇರ್ತಾರೆ, ಯಾವಾಗ ಹೋಗ್ತಾರ ಅಂತ ಗೊತ್ತಿಲ್ಲ. ಬಟ್ ಕಸಿನ್ಸ್ ಕಿತ್ಲಾಡ್ಕೊಂಡ್ ಸತ್ರು ಕೂಡ ಕೊನೆಯ ಜೊತೆಲಿ ಅವರೇ ಇರ್ತಾರೆ, ಬೇರೆ ಆಪ್ಷನ್ ಇಲ್ಲ. ಅದು ಕಸಿನ್ಸ್ ಅಂದ್ರೆ. ನಮ್ ದಡಿಯ ಎಲ್ಲೋನು ನೋಡ್ಕೊಂತೀನಿ ನಾನು, ಲೈಟ್ ಹಾಕೊಂಡ್ ನೋಡ್ಕೊಂತೀನಿ ಬಾ. ಗೈಸ್ ನನ್ ಮನೆ ತೋರ್ಸ್ಬಾರ್ದು, ಇವನ್ನೆಲ್ಲ ತೋರಿಸ್ತವ್ ಗೈಸ್. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ನನ್ ತಮ್ಮ ಇಲ್ಲ ಅನ್ನೋ ಫೀಲೇ ಇಲ್ಲ ಗೈಸ್. ಇವರೆಲ್ಲ ಉಟ್ಬಿಟ್ಟವ್ರೆ ಕಸಿನ್ಸ್ ಆಗಿ. ಅಣ್ಣ ಬೇಕಾ, ತಮ್ಮ ಬೇಕಾ, ಮಾವ ಬೇಕಾ, ತಂಗಿ ಬೇಕಾ, ಅಕ್ಕ ಒಬ್ಳು ಇಲ್ಲ ಅಷ್ಟೇ ಮಿಸ್ಸಿಂಗ್. ಅಕ್ಕ ಒಬ್ಳು ಮಿಸ್ಸಿಂಗ್ ಅಷ್ಟೇ ನನ್ನ ಲೈಫಲ್ಲಿ. ಯಾಕೆ ಇಲ್ವಾ ಗೈಸ್? ನಮ್ಮ ತಮ್ಮ ಹೊಸ ಮನೆಗೆ ಭರ್ಜರಿ ಶಾಪಿಂಗ್ ಮಾಡ್ಬಿಟ್ಟವ್ರೆ. ಇಲ್ಲಿ ಗೈಸ್ ನಾನು ವರುಣ್ ಅವ್ರು ಬಂದಿರೋದು ವರುಣ ಗೊತ್ತಿಲ್ಲ, ಸೊ ಸ್ವಲ್ಪ ಎದುರಿಸೋಣ ಅಂತ. ಏನಂತೀರಾ? ಫೋನ್ ಏನೋ ಸೆಟ್ ಮಾಡಿದ್ದಾರೆ, ಫೋನಲ್ಲಿ ಫ್ಲ್ಯಾಶು ಕೂಡ ಆನ್ ಮಾಡಿಬಿಟ್ಟಿದೆ. ಈಸಿಯಾಗಿ ಗೊತ್ತಾಗ್ತಿತ್ತು ಅಲ್ಲಿ ಫೋನ್ ಸೆಟ್ ಮಾಡಿದ್ದೀನಿ ಅಂತ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಎದುರ್ಕೊಂಡೇ ಇಲ್ಲ ಇವನು, ಮತ್ತೆ ರೀಟೇಕ್ ಅವ್ನು ಎದುರ್ಕೊಂಡಿರೋ ಬೈಸಿ. ನನಗೆ ಗೊತ್ತಿಲ್ಲ ಗೈಸ್, ನಾನು ಅಷ್ಟು ಕಷ್ಟಪಟ್ಟು ಪ್ಲಾನ್ ಹಾಕಿದ್ದೀನಿ ಅಂದ್ರೆ ಅವ್ನ ಎದುರ್ಕೊಬೇಕಿತ್ತು. ಸ್ಟಾರ್ಟ್. ಸರ್ಪ್ರೈಸ್ ಅದು, ನೆಟ್ಟಿಗೆ ಎದುರ್ಕೊಳ್ಳೋ, ಕರೆಕ್ಟಾಗಿ ಎದುರ್ಕೊಳ್ಳೋ. ಇಲ್ಲ ಕರೆಕ್ಟಾಗಿ ಎದುರ್ಕೊ. ಅದನ್ನ ಯಾವನಾದ್ರೂ ಎದುರ್ಕೊಳ್ಳೋದು ಅಂತಾರ. ನಾನೇನಾದ್ರೂ ಆಗಿರೋ ಫುಲ್ ಹಿಂಗೆ ಎದುರ್ಕೊಂಡ್ಬಿಡ್ತಿದ್ದೆ, ಅವ್ನು ಎದುರ್ಕೊಂಡೇ ಇಲ್ಲ. ಓಕೆ ನೋಡಿ ನಮ್ಮ ಮಗು ಏನ್ ಮುದ್ದ ಕಾಣ್ತೈತೆ. ನನ್ ಮಗುಗೆ ಹಾಗೆ ಕ್ರಶ್ ನನ್ ಮಗು ನನಗೆ ನೋಡಿ. ಸ್ಮೂತ್ ಇರೋಲ್ಲ ಅಣ್ಣ ಫುಲ್ಲು. ಮಾಮಿ ಹತ್ರ ಕೈ ಮುಗ್ಬಿಟ್ ಬಾ ಹೋಗು. ಮುಗ್ದಾ? ನನ್ ಮಗು ಗ್ರೇಟ್. ಈ ಸೈಡ್ ಇರೋದು ನಮ್ ಕುಚಿಕೋ, ಆ ಸೈಡ್ ಇರೋ ನಮ್ ಕುಚಿಕೋ ಫ್ರೆಂಡು. 3 ಮದ್ವೆ ಏನಕ್ಕೆ ಅಂತ ಗೊತ್ತಾಗಿತ್ತು ಬಾಳ. ನನ್ ತಮ್ಮ ನಮ್ಮ ಹೇಮ ಮದ್ವೆ ಆಗದೆ 3 ಮದ್ವೆ ಗೈಸ್, ನಂಗೆ ಗೊತ್ತದು. ಸರ್ಸಾ ಅತ್ತೆನಾ ನಾನು ಸರಸ ಅಂದಾಗೆಲ್ಲ ನಮ್ಮ ಅತ್ತೆ ನಗುತ್ತೆ, ನಂಗೆ ಅದು ಇಷ್ಟ.
ದುರಂಕರ ತಿಂದು ನಾನಿವತ್ತು ನನ್ನ ತಮ್ಮನ ರೂಮ್ ಬಳ್ಗಾಡಿಟ್ಟು ಬರ್ತಾ ಇದೀನಿ. ಇರೋದು ಯಾಕೆ ನಮ್ ಜೊತೆ ಇದ್ರೆ ಆಗಲ್ಲ, ಅದಕ್ಕೆ ಎಂತಿ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿಲ್ಲ. ನೋಡ್ದೆ ಆ ಫ್ಯಾನ್ ವರ್ಸಸ್ ದಿನ ಆಗ್ತೈತೋ ಏನೋ ಅನ್ನೋದು. ನನ್ ಮಗ ಎಲ್ಲ ಇದು ಪೇಂಟಿಂಗ್ ನಾನೇ ಅಮ್ಮ ಮಾಡಿರೋದು ನೋಡು. ಇಲ್ಲ ಅಂತ ಕ್ರೇಜಿ ಅವ್ರುನಾ ನಾನೇ ಮಾಡಿರೋದೆ. ಇದು ಯಾರು ಗಿಫ್ಟ್ ಬಂದಿದ್ದ ನಾನೇ ಕೊಟ್ಟಿರೋ ಅವ್ನ್ ಸಪ್ರೇಟ್ ರೂಮ್ ಅಂತ ಮಾಡ್ಸಿರೋದಲ್ಲ, ಅದಕ್ಕೆ ನಾನೇ ಕಾಸು ಕಟ್ ಮಾಡಿದೀವಿ. ಹೇಳ್ಕೊಡೋದಿಲ್ಲ, ಹೇಳ್ಕೊಡೋ ನೀನು ರಾಜರೋಷವಾಗಿ ಹೇಳ್ಕೊಡೋ. ಎಷ್ಟು ಅದು ಚಾರ್ಜಿಂಗ್ 5,000ನಾ? ಅತ್ತಮ್ಮ ನೋಡತ್ತಮ್ಮ ಎಣ್ಣೆ ಬಾಟ್ಲು. ಅದೇನ್ ಜ್ಯೂಸ್ ಅಲ್ಲ, ಎಣ್ಣೆ ಬಾಟ್ಲು ಅದು. ಎಷ್ಟಿದೆ ಅದ್ರ ಮೇಲೆ ಇಕ್ಕಿದ್ದಾನೆ. ಏಯ್ ಅದ್ ಎಣ್ಣೆ ಬಾಟ್ಲು ಅಂದ್ರೆ ಅದ್ರಲ್ಲಿ ಎಣ್ಣೆ ಇರುತ್ತೆ. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ಕೇಳ್ತಾನೆ ನಂಬಿಟ್ರೆ ಇವಾಗ ಏನ್ ಇಷ್ಟೊಂದು ಜ್ಯೂಸ್ ವೇಸ್ಟ್ ಮಾಡ್ತೀಯ? ಅಯ್ಯ ನಿನ್ ಮಕ್ಕೆ ಅದು ಎಣ್ಣೆ ಬಾಟ್ಲು ಅಂತ ಹೇಳ್ತಾ ಇಲ್ವಾ? ಎಣ್ಣೆ ಇರುತ್ತೆ ಅದ್ರಲ್ಲಿ. 2 ದಿನಕ್ಕೆ ಎತ್ಕೊಂಡ್ಬಿಟ್ಟ ಗೈಸ್ ಇವನು. ಅತ್ತಮ್ಮ ಅವ್ನ್ ಎಣ್ಣೆ ಕುಡ್ದು ಹಾಳಾದ್ರೂ ನಿನ್ಗೇನು ಟೆನ್ಷನ್ ಇಲ್ವಾ? ಇರೋದೇ ನಾನ್ ಕುಡ್ದ್ಬಿಟ್ರೆ ಅಯ್ಯೋ ಜಗತ್ತೆಲ್ಲ ಉದ್ರೋಗ್ಬಿಡತ್ತೆ. ಅತ್ತಮ್ಮ ನೋಡತ್ತಮ್ಮ ಏನು ಅದೆಲ್ಲ ಸುಮ್ನೆ ಕುಡಿದಿದ್ರು ದುಡ್ಡು ವೇಸ್ಟ್ ಮಾಡ್ತಾನೆ. ಹೋಗ್ಲಿ ಈ ಸೆಟ್ ತಿರ್ಸು. ನಮ್ಮ ಅಣ್ಣನ್ ಯಾರು ಮದ್ವೆ ಆಗ್ತಿರೋ ಈ ಮನೇಲೆ ಬರೋದು. ನೋಡ್ಕೊಂಡ್ಬಿಡಿ ಆಯ್ತಾ, ಇವಾಗ್ಲೇ ನೋಡ್ಕೊಂಡ್ಬಿಡಿ. ಅದಕ್ಕಾದ್ರೆ ನಮ್ಮ ಅರುಣ್ಗೆ ಒಂದ್ ಒಳ್ಳೆ ಹುಡುಗಿ ಹಂಗಾದ್ರೂ ಸಿಗ್ಲಿ. 2 ವರ್ಷ ಆದ್ಮೇಲೆ ನಾನೇ ಇಲ್ಲಿರಲ್ಲ. ನಿನ್ ಮಗ ನಮ್ಮಮ್ಮ ಗೊತ್ತು, ಅದಕ್ಕೆ ಏನು ಮಾತಾಡಲ್ಲ. ಮದ್ವೆ ಆಗಿ ಓಡೋಗ್ತಾನೆ. ನಾನೇ ಒಂದ್ ಹೊಸ ಮನೆ ಕಟ್ಟಿಸ್ತೀನಿ ನನ್ಗೆ ಅಂತ, ಆಯ್ತಾ? ಅದು ಇಲ್ಲ 2 ವರ್ಷ ತಾನೇ ಈ ಸೆಟ್ಟಿರು. ಸರಕ್ ಬೇಟ ಸರಕ್ ತೋಡ ಸರಕ್ ಲೇ ನನ್ ಬಿಟ್ಟು ನೋಡ್ದೆ. ಎಲ್ಲಾರ್ಗು ಮನೆ ಬರ್ಕೊಡಕ್ ಏನಾದ್ರು ಇದ? ಆಯ್ತು ಬಿಡ, ನಿನಗೆ ಒಂದ್ ಫ್ಲೋರ್ ಕೊಟ್ಕೊಡ್ತೀನಿ. ಮೊಟ್ಟಿರ್ಬೇಕಲ್ಲ ಒಂದ್ ಫ್ಲೋರ್ ಅಲ್ಲ ಬೇಡ, ನಂಗೂ ಒಂದ್ ಮನೆ ಬೇಕು. ನಂಗೂ ಒಂದ್ ಮನೆ ಬೇಕು. ನಂಗೂ ಒಂದ್ ಮನೆ ಬೇಕು. ಆಯ್ತು ಬಾ, ನನ್ನ ಮನೆ ಪಕ್ಕದಲ್ಲಿ ಇಷ್ಟು ಜಾಗದಲ್ಲಿ ಒಂದು ಮನೆ ವಾಚ್ಮ್ಯಾನ್ ಅಂತಾನೆ. ಕಟ್ಟಿಸ್ಕೊಡ್ತೀನಿ. 2 ಚದುರ್ಕಿಂತ ಬೇಕಾ ನಿಂಗೆ? ಬಾರೆ ಗೈಸ್, ಆದಷ್ಟು ಬೇಗ ಇಲ್ಲಿ ಶಿಫ್ಟ್ ಆದ್ಮೇಲೆ ಇಲ್ಲೊಂದು ನಾವು ಪಾರ್ಟಿ ನೋಡಿ ಲೈಟ್ ಹಾಕ್ಸಿರೋದು. ನಾವ್ ಇಲ್ಲಿ ಪಾರ್ಟಿ ಮಾಡಿಸ್ತೀವಿ. ಏನ್ ಗೊತ್ತಾ, ನಾವು ಇಲ್ಲಿ ಬಂದಾಗೆಲ್ಲ ನಮ್ ಅಡ್ಡ ತೋರಿಸ್ತೀವಿ ಬನ್ನಿ ನಿಮ್ಗೆ. ಇದೆ ಅಡ್ಡ ನಮ್ಮ ಅಡ್ಡ ಇದು. ಅಮ್ಮ ಭಯ ಆಗ್ತದ ಗೈಸ್. ಆ ಕಡೆ ಏನಿಲ್ಲ ನೋಡಿ, ಆ ಕಡೆ ಫುಲ್ ಫಾರೆಸ್ಟ್, ಕಾಡು. ವರ್ಕಿಂಗ್ ಇನ್ ಪ್ರಾಸೆಸ್. ನೆಕ್ಸ್ಟ್ ಸಿಂಗಲ್ ಇದ್ದಿದ್ದು ಫಸ್ಟ್ ಅಮ್ಮ ಹಿಡ್ಕೊಂಡು ಅಂತೂ ಬಾಡಿಗೆ ಕೊಟ್ಬಿಡೋಣ. ಒಂದು ರೂಮ್ ಮಾಡ್ಸಿಂತ ಇದನ್ನ ನೋಡ್ದಾಕ್ಬಿಟ್ಟು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿಸ್ಬಿಟ್ಟು ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿಸ್ಬಿಟ್ಟು ಒಂದ್ ಮನೆ ಕಟ್ಸ್ಬಿಟ್ಟು ಮಾಡೋದು ಈಸಿ ಅನ್ಕೊಂಡ್ಬಿಟ್ಟವ್ರೆ. 40 ಲಕ್ಷ ರೆಡಿ ಮಾಡ್ಕೊಂಡು ಪಟ್ ಅಂತ ರೆಡಿ ಮಾಡೋದು. ಬಡಿಯಲ್ಲಿ 40 ಲಕ್ಷಕ್ಕೆ ಹೋಗ್ಬಿಟ್ಟ ಅಣ್ಣ. ಅಣ್ಣ ನೀನು 5 ಲಕ್ಷ ಕೊಡೋಣ ಸಾಕು, ಬೇಡ 1 ಲಕ್ಷ ಕೊಡೋಣ. ಇವಾಗ ಬಜೆಟ್ ಇಲ್ಲ, ಬಜೆಟ್ ಮಾತಾಡ್ತೀನಿ. ಮತ್ತೆ ಶಟ್ ಅಪ್ ಆಯ್ತಾ? ನೋಡು ಒದ್ದ ಹೋಯ್ತು ಸಿಮೆಂಟ್. ವರುಣ ಓದಿತೀನಿ, ಎತ್ ಕಡೆ ಹೋಗ್ಬೇಡ, ಇವತ್ತೇ ಮಾಡಿರೋದು. ಬಾ ಎತ್ ಕಡೆ ಬಾರ. ಅಯ್ಯೋ ಆ ಹುಡುಗಿ ಇಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಬರ್ತಾಳೆ. ಬಾರೋ ವರುಣ, ನಿನ್ಗೊಂದ್ ಹುಡುಗಿ ತಾರೆ ನಾನು ಹುಡ್ಕೊಡ್ತೀನಿ. ಬಾರೋ. ನಕ್ಷತ್ರದಲ್ಲಿ ನೀನೊಬ್ಬ ಆಗೋತ್ಯ. ಬಾರೋ ವರುಣ, ಬಾರೋ. ಬೇಡ ಬಾರೋ, ಬ್ಯಾಡೋ. ಜೀವನದಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ. ಬಾರೋ. ನಮ್ಮಪ್ಪ ಹೇಳದ್ ನೀನು. ಅದಮ್ಮ ಇಲ್ಲೇ ನಂಗೆ ಮತ್ತೆ ರೂಮು ಹೇಮಂತ್ 3 ಮನೆ ಅಲ್ಲ, 3 ಏನ್ 3 ಅರ್ಥ ಆಗಿಲ್ಲ. 3 ಮದ್ವೆ ಹೇಮಂತನ್ಗೆ. ಇಲ್ಲಿ ಮೊದ್ಲೇ ಅವಳು ಬಿಟ್ಕೊಡ್ತೀನಿ, ಅದು 2ನೇ ಅವಳಿಗೆ. ಅವನು ಇರೋ ರೂಮ್ 3ನೇ ಅವಳಿಗೆ. ಅಲ್ಲೇ ಟೋಟಲಿ 3 ರೂಮ್ಗೆ 3 ಜನ ಎಂತಿ ಅಂತವನು ಅವನು. ನಾನು ಬೇಡ, ಜೀವನದಲ್ಲಿ ಓದಿ ಸಾಗಿಸಿ ಜೀವನ ಕಾಸು ಮಾಡೋಣ, ಆಮೇಲೆ ನೋಡ್ಕೊಳೋಣ. ಬನ್ನಿ ಗೈಸ್. ಗೈಸ್ ಒಂದ್ ಜಾತಕದಲ್ಲಿದೆ ಗೈಸ್ 3 ಮದ್ವೆ ಅಂತ. ಒಂದ್ ಮದ್ವೆ ಆಗಿ ಜನ ಅವತಾರಗಳು ಆಡ್ತಾರೆ. 5ನೇ ಕ್ಲಾಸಿಗೆ ಬಂದೆ ಗಾಯ್ಸ್. ತಲೆ ಸುಲಿ ನೋಡಿ 2 ಸುಲಿ ಐತೆ, 2 ಮದ್ವೆ ಅಂದ್ರು ಗಾಯ್ಸ್. ಇವ್ರು ಜಾತಕ ಯಾಕೆ ಜ್ಯೋತಿಷ್ ಹತ್ರ ಕೇಳ್ಕೊಂಡ್ ಬಂದ ಏನೋ. ಅವ್ನ್ ನೋಡ್ಬಿಟ್ಟು 3 ಜನ ಮಕ್ಳು ಅಂತ 3 ಜನ ಎಂತಿದ್ರು ಅಂತ. 3 ಜನ ಮಕ್ಳನ್ನು ಮಾಡ್ಕೊಳ್ಳಿ ಅಂತ ಬಿಡ್ಲ. 9 ಜನ ಮಕ್ಳು ಬೇಕಿಲ್ಲ.
ವರುಣ ನೋಡು ವರುಣ ಫಸ್ಟ್ ಇವನಿಂದ ಡಿವೋರ್ಸ್ ತಗೊಂಡ್ಬಿಡು ವರುಣ. ನಮ್ಮ ಅತ್ತೆ ಫಾರ್ ದಿ ಫಸ್ಟ್ ಟೈಮ್ ಮೆನು ತರ್ಸೈತೆ. ಬಿಡ ಅಲ್ಲೇ ನಿಂಗೇನ್ ಗೊತ್ತಾಗುತ್ತೋ ಅತ್ತೆ. ಹೋಗ ಕಡೆ ಸರ್ವೆಂಟ್ ಕಮಾನ್ ಅಂತಮ್ಮ. ಸರಿ ಬೇಡ ನಮ್ಗೆ. ಅತ್ತಮ್ಮ ಹೇಳತ್ತಮ್ಮ ಏನ್ ಬೇಕು? ಸೂಪ್ ಏನಿಲ್ಲ, ಸ್ಪೈಸಿ ಸೂಪ್. ಸ್ಪೈಸಿ ಸೂಪ್ ಬೇಕಂತೆ ನಮ್ಮ ಅತ್ತೆಗೆ. ಸ್ಪೈಸಿ ಸೂಪ್ ಏನೋ ಬರೋ ತರ ಓದ್ಬಿಡ್ಲಿ ಯಾವ್ದಾದ್ರು ಒಂದು ಅದು ತೋರಿಸ್ತೀನಿ. ಅದು ಶಿಶುವಾನ್ ಅಲ್ಲೇ ನನ್ಗೆ ಮರ್ತೋಯ್ತು. ಐ ಆಮ್ ಲೇಡಿ ಫಿಂಗರ್. ನೀವು ಗಂಡ ಜಾತಿ ಅವನೇ ಲೇಡಿ ಫಿಂಗರ್ ಬಗ್ಗೆ ಮಾತಾಡ್ತೀಯಾ? ಅದೇ ಹುಡುಗಿ ಬೈಬೋದು. ಹೆಣ್ಮಗು ಈಗ ಬಂದ ಸುದ್ದಿ. ಎಲ್ರು ಟೀನಲ್ಲಿ ಬೈಟು ಮಾಡ್ಕೊಂಡ್ರೆ ನಮ್ಮತ್ತೆ ದಿ ಗ್ರೇಟ್ ರಿಚ್ ಸರ್ಸಮ್ಮ ಏನದು ಸೂಪಲ್ಲಿ ಬೈಟು ಅವಾಗ ಗೊತ್ತಾಗಿತ್ತು ಸೂಪಲ್ಲಿ ಬೈಟು ಮಾಡಿ ನಮ್ಮ ರಾಮಕತ್ತಮ್ಮ ಸ್ಟ್ರಾಟಜಿನೋ ಟ್ಯಾಲಿನೋ ನಿಮ್ಗೆ ಗೊತ್ತಾ ಗೈಸ್, ನಮ್ಮನೆ 4 ಜನ ಹುಡುಗರಲ್ಲಿ ತೇಜ, ಸೀನಾ, ವರುಣ್, ಹೇಮಂತಲ್ಲಿ ಹ್ಯಾಂಡ್ಸಮ್ ಕ್ಯೂಟ್ ಆಗಿರೋ ಹುಡುಗ ಯಾರು ಗೊತ್ತಾ ಗೈಸ್? ಹೇಮಂತ್ ಅಲ್ಲ ಗೈಸ್, ತೇಜ ಗೈಸ್, ತೇಜ. ಏನೇ ಆಗ್ಲಿ ಮಾವ ಅಲ್ಲ, ಹೆಂಗ್ ಬಿಡ್ಕೊಡಕತ್ತದೆ? ಅದು ಹೆಂಗ್ ಬಿಟ್ಕೊಂಡು ಹೇಳೋಣ? ಮಾವ ನಾವು ಬಿಟ್ಕೊಡಕ್ಕಾಗ್ತದ? ಬೆಳಿಗ್ಗೆ ಒಂದು ಸ್ಲ್ಯಾಪ್ ಆತದ ಇಲ್ಲಿ ಆತದ. ನಮ್ಮ ಮಾವನ ನೋಡಿನಿ, ನಮ್ಮ ಮಾವನ ನೆನೇನೊಂದು ಮಾಡಿದೀನಿ. ಓಟ್ಲಾದ್ರೆ ಓಟ್ಲೆ, ನಾವೇನ್ ಮಾಡೋಣ? ಮಾವ ನೀನು ಸ್ವಲ್ಪ ಕ್ಯೂಟಾಗಿ ಕಾಣು ಮಾವ. ನೋಡು ಇಲ್ಲಿ ಇವನೇ ಮನ್ಮತ ಅನ್ಕೊಂಡ್ಬಿಟ್ಟವನೆ. ನೋಡು ಸಂಧ್ಯಾವ್ರ ಮಾವ ಕೂದ್ಲು ಈ ತರ ಕೂದ್ಲು ಇಟ್ಟೈತಲ್ಲ, ಹಿಂಗಿರ್ಬೇಕು ಹೀಗೆ. ನಮ್ಮ ಮಾವ ಬಗ್ಗೆ ಮಾತಾಡ್ತೀಯ? ಅದ್ರಲ್ಲೂ ಕೂದಲು ಹೋಗ್ಬಿಟ್ಟೈತೆ. ಎಷ್ಟು ನಂದಿಲ್ ಬಂತು ತಗೊಂಬಂದ್ ಕೊಟ್ಟಿದ್ದು ನಮ್ಮ ಸರ್ವೆಂಟ್. ನಮ್ಮ ಸರ್ವರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೋಗು ಟಿಪ್ಸ್ ಕೊಡ್ತೀನಿ ಹೋಗು. ಯಾರಿಗೆ ಸರ್ವೆಂಟ್ ಅಂತಿರೋದು? ಎತ್ಕೊಂಡೋಗಿ ರಿಟರ್ನ್ ಕೊಟ್ಬಿಡ ಬೇಡ ಅಂತ. ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಆಲ್ರೆಡಿ ರಿಸರ್ವ್ ಫಾರ್ ಫ್ಯೂಚರ್ ಲೈಫ್. ಹಂಗೆ ನಮ್ಮ ವರುಣ್ ಮಕ್ಳುಗಳು ತೋರಿಸ್ತೀನಿ, ಟಿವಿ ತೋರಿಸ್ತೀನಿ. ಮಿಯಾವ್. ಇದು ಆ ಒಂದು, ಆ ಎರಡು, ಆ ಎರಡು, ಆ ಮೂರು, ಆ ಮೂರು, ಅಲ್ಲಿ ಆ 4, ಆ 5, ಇನ್ನೊಂದಲ್ಲ ಇಲ್ಲೊಂದೈತಿ ನೋಡು, 5, ಮೇಲ್ಗಡೆ ಒಂದೈತಿ. ಅಲ್ಲಿ 6. ಅಯ್ಯ ಯಾಕೆ ನೋಡೋ ಇಲಿ ತಗೊಂಡ್ಬಂದ್ಬಿಟ್ಟೈತೆ. ಅವನ್ ಬೇಟೆ ಅವ್ನ್ ತಿಂತವನೆ. ಇಲಿ ತಿನ್ಬೇಡ್ವೋ. ನಿನ್ ಬೇಕು ಊಟ ಹಾಕಲ್ವೇನೋ? ತಿಂಗ್ಳಿಗ 1000 ಬರೀ ಕ್ಯಾಟ್ ಫುಡ್ ಮೇಲೆ ಎಷ್ಟು ಖರ್ಚು ಮಾಡ್ತಿದೀನಿ ಗೊತ್ತಾ? ಎಷ್ಟು? ಏನ್ ಗೊತ್ತು ಹೋಗಿ ಎಷ್ಟು ಹೇಳು? ಒನ್ ಟೈಮ್ ತರ್ಸಿದ್ರೆ 300 ರೂಪಾಯಿ, 300 ರೂಪಾಯಿ. ಅದ್ ಒಂದ್ ವಾರನೂ ಬರಲ್ಲ ಕರೆಕ್ಟ್ ಆಗಿ. 3 ದಿನಕ್ಕೆಲ್ಲ ಖಾಲಿ ಆಗ್ಬೋದು. ಬರೀ 600 ರೂಪಾಯಿ ವಾರಕ್ಕೆ ಇಕ್ತಾ ಇದೀನಿ. ಬರೀ ಬೆಕ್ಕುಗೆ, ರಾಕಿಗೆ ಸಪ್ರೇಟ್ 300. ಬಿಡೋ. ಚಿಂಗೆ ಬೆಕ್ಕು ಚಿಡ್ದು ಬಿಟ್ಟೈತೆ. ಬರೀ ಬೆಕ್ಕುಗಳನ್ನ ಸಾಕ್ತಾ ನಂಗೇನೆ. ಫುಲ್ಲು ಇಡೀ ಮನೆ ಫುಲ್ಲು ಬೆಕ್ಕು. ಇಲ್ಲಿ ತಂದೈತಿ ನೋಡಲ್ಲಿ, ಎಲ್ಲೇ? ಅಲ್ಲಿ ಐತಿ. ಅಯ್ಯಯ್ಯ ಸಂಧ್ಯಾ ಮೇಲೆ ಅಟಾಕ್. ಬಿಡ ಅವ್ನ್ ಪಾಡಿಗೆ ಅವ್ನ ಏನೋ ತಿನ್ಕಂತ ನಿನ್ಗೇನು? ಈ ವೆಜಿಟೇರಿಯನ್ ಅಲ್ವಾ ನಿಮ್ ಬೆಕ್ಕು? ನಮ್ದೆಲ್ಲ ನಾನ್ ವೆಜ್. ಇದೇ ಕೊಟ್ಟಿರೋದು ಎಲ್ಲದಕ್ಕೆ. ಇದೇ ನೋಡಿ ಗೈಸ್, ಅದು ಹೆಂಗ್ ಹಿಡ್ಕೊಂಡ್ ಬಂದೈತಿ. ಹೋಗೋ ಅವನ ಹತ್ರ ಇವಾಗ ಮುಟ್ಟೋಗ ಊಟನ. ಆಯ್ತು, ಬೆಕ್ಕು ಮುಟ್ಟು. ಬೇಡ, ಇದೇನ್ ಮಾಡಲ್ಲ, ಮುಟ್ಟು. ಬೇಡ, ಗುರ್ರ ಅಂತದೆ. ಮುಟ್ಟು ಬೇಡ ನಂಗೆ. ಹೋಗ್ಲಿ. ಇಲ್ಲಿ ನೋಡಿ, ಬೇಡ. ನೋಡ್ ಕೈ ಕಾಲೆಲ್ಲ ಇಟ್ಕೊಂಡಿದೀನಿ. ಟೈಗರ್ ಕಣ ಏನು ಮಾಡ. ಟೈಗರ್ ಏನು ಮಾಡಲ್ಲ. ಇದೇನ್ ಬೇರೆ ಬೇಕಲ್ಲ. ಏನು ಮಾಡ್ತಾ ಇಲ್ಲ. ಅವ್ನ ಊಟ ಕೈ ಹಾಕಿದ್ರೆ ಏನು ಮಾಡಲ್ಲ. ಹಾಕೋ ಏನ ಯಾವತ್ತಿಂಗೆ ಮೀಟ್ರ್ ಇಲ್ಲ.
ಊಟ ಕೈ ಹಾಕಿದ್ರೆ ಏನು ಮಾಡಲ್ಲ ಅದ್ರಲ್ಲಿ ಹಾಕೋ. ಫಸ್ಟ್ ಇರೋ ಇವಾಗಿರೋದು ಅವ್ರದ್ದು. ಬಿಡೋದು ಬಿಡುವ ಬಿಡು ಹೋಗ್ಲಿ ಬಿಡು. ಪಾಪ ಅದೇನೋ ತಿನ್ಕೊಂಡ್ಲಿ. ಆದ್ರೂ ಇಲಿ ಮರಿನ್ ಸಾಯಿಸ್ಬಿಡ್ತು ಕಣೋ ನಿಂದ್ ಬೆಕ್ಕು ಕೊಳ್ಳೆ. ಅಲ್ಲ ಅಕ್ಕ ಇಲ್ಲಿ ಇದೆಲ್ಲ ಇಲ್ಲ ಅಂದ್ರೆ ಎಷ್ಟು ಇಲಿಗುಲ್ ಇರೋದು ಗೊತ್ತಾ? ಎಲ್ಲ ತೋಡ್ ಬಿಲ್ಡಿಂಗ್ ಬಿದ್ದ ಆ ಪಕ್ಕದ ಬಿಲ್ಡಿಂಗ್ ಅಲ್ಲೆಲ್ಲ ಹಿಡ್ಕೊಂಡ್ ಬಂದ್ ಹಾಕಿರೋದು ಇವ್ರೆ. ಕೆಳಗಡೆ ನಾಯಿ ಕೆಳಗಡೆ ನೋಡಿ ಹೆಂಗೈತೆ. ಸಿಮೆಂಟ್ ಕೆಲಸ ಮಾಡ್ತಿತ್ತು. ಕೆಳಗಡೆ ಬೆಕ್ಕು ಬೆಕ್ಕು ಸಾಮ್ರಾಜ್ಯ ಕಟ್ಸ್ಬಿಟ್ಟವನೆ ನಮ್ ವರುನು. ಯಪ್ಪ ಅದ್ ನಾಯಿಗೆ ಬೆಕ್ಕು ಬೇರೆದೈತೆ. ಇದು ಈ ನಾಯಿಗೆ ಚಿಕನ್ ಸ್ಟಿಕ್, ಅದು ನಾಯಿಗೆ ಚಿಕನ್ ಸ್ಟಿಕ್ಸ್, ನಾಯಿಗೆ ಇದು ಇದು ಬೆಕ್ಕು. ಪೆಡಿಗ್ರಿಗೆ ನಾಯಿ ಹೆಂಗ್ ಬರುತ್ತೋ ಪರ್ಪಲ್ ಪ್ಯೂರ್ ಪೆಟ್ಟದು ಅಂತ ಕಡ ಹೆಂಗೆ ಬರುತ್ತೆ. ಇದು ಪೆಡಿಗ್ರಿ ಅಂದ್ರೆ ಟೈಪ್ ಆಫ್ ಜೆಲ್ ಟೈಪ್ ಇರುತ್ತೆ. ನಾಯಿ ತಿಂತಿದ್ರ ಇವಾಗ ನಮ್ಗೆ ಕಬಾಬ್ ಹೆಂಗಿರ್ತದೆ ಫುಲ್ ಎಣ್ಣೆಯಿಂದ ಸುಟ್ಟಾಗ ಆತರ ಇರ್ತದೆ ನಾಯಿಗೆ. ನೀನ್ ತಿಂದು ಟೇಸ್ಟ್ ನೋಡಿದ್ದ ಆತರ ಕೊಡ್ತಾ ಇದೀಯ? ನಿಮ್ಗೆಲ್ಲ ಗೊತ್ತಾಗಲ್ಲ. ಇದು ರೆಡ್ ಬುಲ್ ಗೊತ್ತಲ್ಲ? ರೆಡ್ ಬುಲ್ ನಾಟ್ ಗಿವ್ಸ್ ವಿಂಗ್ಸ್, ಓನ್ಲಿ ಗಿವ್ಸ್. ನಾನ್ ಯಾವಾಗ ಏನ್ ಮಾಡ್ಬೇಕು ಯಾವಾಗ ಬಿಡ್ಬೇಕು ಎಲ್ಲ ನನ್ಗೆ ಗೊತ್ತು ಅವ್ನ್ಗೆ. ಹೌದು ಕರೆಕ್ಟ್. ಇಡಿ ಎತ್ಕೊಂಡೋಗಿ ಬಾಯಿ ಮುಚ್ಕೊಂಡು ಅಲ್ಲಿ ಮೇಲೆ ಹಾಕೊಂಡ್ ಬಾ. ನನ್ ರೂಮಲ್ಲಿ ಹಾಕು. ನಿನ್ಗೆ ನಿನ್ ಪಾದಕ್ಕೆ ಎಲ್ರಿಗೂ ದೊಡ್ಡ ನಮಸ್ಕಾರ ಅಂತ ಅನ್ಬೇಕು. ನಾನ್ ರೆಡ್ ಬುಲ್ ನಾನು ಕೊಟ್ಬಿಟ್ರೆ ಅಂತ ನನ್ ಟೈಮ್ ಆಯ್ತು, ನಿದ್ದೆ ಬರ್ತೈತೆ, ಎತ್ಕೊಡ್ಬೇಕ. ನಾನ್ ಎತ್ಕೊಂಡಿದ್ರೆ ನಾಯಿ ಹೊಡ್ದಂಗ್ ಹೊಡಿ, ಹುಚ್ಚನಾಗ ಹೊಡ್ದಂಗ್ ಹೊಡಿ ಆಯ್ತಾ? ಎತ್ಕೊಂಡಿರೋರು ಆಯ್ತು ನೀನ್ ಎತ್ಕೊಂಡಿರ್ತೀವಿ ಏನ ನಾವೇನ್ ನಾಯ ಕುಡ್ದಂಗೆ ಕುಡಿತಾ ಇರ್ತೇವೆ ದರಿದ್ರ. ಕೊಟ್ ಕಲ್ಸಿ ಅದನ್ನ ವೇಸ್ಟ್ ಆಗಿ ಎಲ್ಲ ಹಾಕದ ಬಿಸಾಕದನ ನನ್ ಮೇಲೆ ನೋಡ್ಕೊತಾನ. ನಿಮ್ ಮ್ಯಾಚ್ ಇಷ್ಟು ನಾನು ಬೈಕೊಂಡು ಕ್ಯಾಟ್ ಫುಡ್ ಎಲ್ಲ ಏಯ್ ತಗೊಂಡೋಗ ನಿನ್ ಕ್ಯಾಟು, ನಿನ್ ನಾಯಿ, ನಿನ್ ಬೆಕ್ಕು, ದರಿದ್ರ ನೀನು ಎಲ್ಲ ಹೋಗ್ರತ್ತ. ಓ ಬೇಡ, ನಾಯಿ ಬೆಕ್ಕು ಬಗ್ಗೆ ಬರ್ಬೇಡ. ಕೆಲ ತಗೊಂಡ್ ಹೊಡಿತೀನಿ ಲೋಪ ನನ್ ಬಟ್ಟೆ. ನಾಯಿ ಅದು ನಾಯಿ ತಿನ್ನೋದೆ. ಎಷ್ಟ್ ತರಿಸ್ತೀಯ? ಬರೀ ನಾಯಿಗೆ ಇಕ್ತೀರ ದುಡ್ಡೆಲ್ಲ? ಆ ದುಡ್ಡು ಮನೆ ಕೊಟ್ಟಿದ್ರೆ ಸಾಲ ಅದು ತೀರಿರೋದು. ಇನ್ನೊಂದ್ ಮನೆ ಕಟ್ಸ್ಬೋದು ಅಂತ್ಯಾ? ಬಲೆ ಸಾಲ ಇದ್ದಂಗೆ ಚಿನ್ನ ಮಾಮ. ನೀನ್ ತಿನ್ನೋದಕ್ಕೆ ಸಾಲಲ್ಲ, ನೀನ್ ನಾಯಿಗೆ ಬೆಕ್ಕಿಗೆ. ಬೆಕ್ಕನ್ ಕರ್ಕೊಂಡು ಹೋಗು. ನಾಯಿ ನನ್ ಮಕ್ಳು ಸಾಕಲ್ಲ ನಾಯಿಗೆ. ಕಬಾಬ್ ಬೇಕು ನಾಯಿಗೆ, ಅದು ಮೆತ್ತಿಗೆ ಬಿಡ್ಸಾಕ್ತಾನೆ. ಏನ್ ಕರ್ಮನಪ್ಪ, ಮನುಷ್ಯರಿಗೆ ಇಕ್ಕಲ್ಲ, ನಾಯಿಗೆ ಇಕ್ತಾನೆ. ನಿಜ. ವಾರಕ್ಕೆ 2 ಸರಿ 200 ರೂಪಾಯಿ ಕಬಾಬ್. ಮನೇಲಿ ನಾನು ಮಾಡಿದ್ರೆ 4 ಕಾಲು ರಾಜ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾಳೆ ವ್ಲಾಗ್ಗೆ ನೀವು ಸಿಕ್ಕಾಪಟ್ಟೆ ಕಾಯ್ಬೇಕು, ಯಾಕಂದ್ರೆ ಅಷ್ಟು ಕ್ಯೂರಿಯಸ್ ಹುಟ್ಟಿಸ್ತಾ ಇದ್ದೀನಿ ಅಂದ್ರೆ ನಾನು ಸಖತ್ತಾಗಿರೋ ವ್ಲಾಗ್ ಮಾಡಿದ್ದೀನಿ ಅಂತ ಅರ್ಥ. ನಾಳೆ ನಾನು ಮಾಡಿರೋ ವ್ಲಾಗ್ ಬಂದು ಪ್ರ್ಯಾಂಕ್ ಮಾಡಿದ್ದೀನಿ ತೇಜಾಗೆ. ಅದು ಯಾರಿಗೆ ಪ್ರ್ಯಾಂಕ್ ಮಾಡಿದ್ರು ಅಂತಾನೆ ಅರ್ಥ ಆಗಿಲ್ಲ ನನಗೆ. ಸೊ ಫುಲ್ ವಿಡಿಯೋ ನೋಡ್ರೆ ನಿಮಗೂ ಗೊತ್ತಾಗುತ್ತೆ. ನಾಳೆ ವ್ಲಾಗ್ ಅಂತೂ ಸಖತ್ ಕ್ರೇಜಿ ಆಗಿರುತ್ತೆ. ನಾಳೆ ತನಕ ಕಾಯಿರಿ ಅಂತ ಕೇಳ್ತಾ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ ಗೈಸ್. ಬಾಯ್.